ನಾನು ಓದಿರೋದು IT ಎಲೆಕ್ಟ್ರಾನಿಕ್ಸು. ನಾನು ಆ್ಯಕ್ಚುಲಿ ಮೀಡಿಯಾಗೂ ನಂಗೆ ಸಂಬಂಧನೇ ಇಲ್ಲ. ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಇವತ್ತು ಮಾಧ್ಯಮಗಳಿಂದ ಹಾಳಾಗ್ತದೆ. ಯಾವ ಒತ್ತಡ ಇಲ್ಲರಿ. ನನಗೆ ಒತ್ತಡ ಹಾಕೋ ಯಾವ ಮಗನೂ ಹುಟ್ಟಿಲ್ಲ. ನನಗೆ ಹುಚ್ಚೇನ್ರಿ 2,60,000-70,000 ಸಂಬಳ ಇರೋದು ಕೆಲಸ ಬಿಟ್ಟು ಬರೋಕ್ಕೆ. ಆತ್ಮಸಾಕ್ಷಿ ಇದೆ, ದೇವ್ರಿಗೆ ನಂಬಿದ್ದೀನಿ, ಮೋಸ ಮಾಡಿಲ್ಲ, ನನಗೆ ತಲೆ ಹೊಡೆದಿಲ್ಲ. ಅಂಥ ಕಾಲ ಬಂದಿದ್ದು ಬಿಟ್ಟು ಬಂದೆ ನಾನು ಇಲ್ಲಿದ್ದೀನಿ. ಮೀಡಿಯಾ ಬಿಡೋದ ಕಾರಣ ಏನು? ನಿಮ್ಗೆ ಯಾರು ಪ್ರಶ್ನೆ ಕೇಳಕ್ಕೆ ರೈಟ್ಸ್ ಕೊಟ್ಟಿರೋದು? ವೀಕ್ಷಕರೇ, ಈಗ ವಿರು ಪಾಟೀಲ್ ಅವರು ನಮ್ಮ ಜಮೀನಿಗೆ ಬಂದು ನನ್ನ ಜೊತೆ ಮಾತಾಡಿದ್ರು, ಭಾಳ ಪ್ರೀತಿಯಿಂದ ಮಾತಾಡಿದ್ರು, ಭಾಳ ಕಾಳಜಿಯಿಂದ ಮಾತಾಡಿದ್ರು. ಇದರಿಂದ ಎಷ್ಟೇ ಒಂದು 4 ಜನಕ್ಕೆ ಅದರಿಂದ ಅನುಕೂಲ ಆಗೋದಾದರೆ ನನಗೂ ಖುಷಿ. ಯಾಕಂತಂದರೆ ಒಂದು ಬೆವರನ್ನ ನಂಬ್ಕೊಂಡು ಇಲ್ಲಿ ನಾವು ಜೀವನ ಕಟ್ಕೊಳ್ತಾ ಇದ್ದೀವಿ. ಯಾರು ಏನೇ ಅಂದ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಜೀವನ ಮಾಡಿ. ಅದು ನೋಡಿ ಮಾಸ್ಟರ್ ನ್ಯೂಸ್ ಕನ್ನಡ ದಯಮಾಡಿ ಈ ಒಂದು ಚಾನಲ್ನ ತಾವು ವೀಕ್ಷಣೆ ಮಾಡಿ ಒಳ್ಳೆಯದನ್ನು ಸ್ವೀಕರಿಸಿ. ಏನಾದರೂ ನನ್ನಿಂದ ಕೆಲವು ತಪ್ಪುಗಳಾಗಿದ್ದರೆ ಅದನ್ನು ಮನ್ನಿಸಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗ್ತಿರೋ ಒಂದು ಹೆಸರು ಅಂತ ನಾನು ತೋರಿಸ್ತೀನಿ. ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿ ತನ್ನದೇ ಆದಂಥ ಹೆಸರು ಕ್ರಿಯೇಟ್ ಮಾಡ್ಕೊಂಡವರು, ಚಕ್ರವ್ಯೂಹದಲ್ಲಿ ಯಾರಿಗೂ ಟಾರ್ಗೆಟ್ ಆಗದವರು. ಎಸ್, ನಿಮಗೆ ಗೊತ್ತಾಗಿರ್ಬೋದು, ಲಕ್ಷ್ಮಣ್ ಹೂಗಾರ್ ಅಂತ. ನಿಮಗೆ TV9 ಆಗಿರ್ಬೋದು, ಸುವರ್ಣ ಆಗಿರ್ಬೋದು, ನ್ಯೂಸ್ 18 ಆಗಿರ್ಬೋದು, ದೊಡ್ಡ ದೊಡ್ಡ ಚಾನಲಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದರು. ಇವತ್ತು ಸಹಜವಾಗಿ ಕೃಷಿ ಮಾಡ್ಕೊಂಡು 12 ಎಕರೆನಲ್ಲಿ ಇವತ್ತು ಕೃಷಿ ಮಾಡ್ಕೊಂಡಿದ್ದಾರೆ. ಲಕ್ಷ್ಮಣ್ ಹೂಗಾರ್ ಸರು ನಮ್ಮ ಜೊತೆಗಿದ್ದಾರೆ. ಅತ್ಯಂತ ವಿಶೇಷವಾದಂತಹ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮಸ್ತೆ. ಚಕ್ರವ್ಯೂಹದಲ್ಲಿ ಟಾರ್ಗೆಟ್ ಆಗಿಲ್ಲ ನೀವು, ಹೇಗಿದ್ದೀರಾ? ಯಾವ ಟಾರ್ಗೆಟ್ ರೀ? ಇಲ್ಲಿ ಆರಾಮಾಗಿ ಈ ಬಿಸಿಲು ಮಳೆ ಇಲ್ಲ ಅಂತ ಆರಾಮಾಗಿದ್ರೆ ನೋಡ್ತಾ ಇದ್ವಿ, ಮಳೆ ಕಾಯ್ತಾ ಇದ್ವಿ. ಅಲ್ಲ ಸರ್, ಎಲ್ಲರ ವಿಚಾರಗಳು ಯಾವುದೋ ಒಂದು ವಿಚಾರಕ್ಕೆ ಸೆನ್ಸೇಷನ್ ಆದರೆ, ನಿಮ್ದು ಊಟ ಮಾಡ್ತಾ ಇರೋದು ಮತ್ತು ಒಂದು ನುಗ್ಗೆಕಾಯಿ ಇಟ್ಕೊಂಡ್ರೆ ಫೋಟೋ ತುಂಬ ಸೆನ್ಸೇಷನ್ ಆಗೋಯ್ತು. ಅವಾಗ ತುಂಬ ಮರುಕ ಪಟ್ಬಿಟ್ರು ಜನರೆಲ್ಲ. ಲಕ್ಷ್ಮಣ್ ಹೂಗಾರ್ ಏನಪ್ಪ ಹಂಗಿದ್ರು, ಈ ಥರ ಆಗೋಗ್ಬಿಟ್ರು. ಯಾವುದು ಇಲ್ರಿ, ನಾವು ಆರಾಮಾಗಿ ನಾವು ಒಂದು ಜೀವನ ಕಂಡ್ಕೊಳಕ್ಕೆ ಬಂದಿರೋದು ಅಷ್ಟೇ. ಅಲ್ಲಿ ವೃತ್ತಿಲಿದ್ದಾಗ ಅದೊಂದು ಜೀವನ, ಅದೊಂದು ಕಾಯಕ, ಇದು ಒಂದು ಕಾಯಕ. ಯಾವುದೇ ಕಾಯಕನ ಪ್ರೀತಿಯಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು. ನಾವು ಬೆವರು ಹರಿಸಿದ್ರೆ ಬದುಕಿರುತ್ತೆ. ಅಲ್ಲಿ ಒಂಥರ ಬೆವರು, ಇಲ್ಲಿ ಮೈಯಿಂದ ಹೋಗೋ ಬೆವರು. ಒಟ್ಟಲ್ಲಿ ಬೆವರಿಗೆ ಬೆಲೆ ಇದೆ. ಹಾಗಾಗಿ ನಾವು ಈಗ ಬೆವರು ನಂಬಿಲ್ಲಿ ಬದುಕಿದ್ದ. ನೀರಿಂದು ಭಾಳ ಸಮಸ್ಯೆ ಆಗಿದೆ. ಭಾಳ ಜನ ತಿಳ್ಕೊಂಬಿಟ್ರೆ ಭಾರಿ ನೀರಿನ ಸಮಸ್ಯೆ. ನಾವು ಡ್ಯಾಮ್ ಹತ್ರನೇ ಇದ್ದೀವಿ. ಇಲ್ಲಿ ಕೂಗಿದ್ರೆ ಡ್ಯಾಮಲ್ಲಿ ಇರೋರಿಗೆ ಕೇಳಿಸುತ್ತೆ. 6 ಕಿಲೋಮೀಟ್ರು ನಾವೇ ಹೋರಾಟ ಮಾಡಿ, ರೈತರನ್ನ ಕಟ್ಕೊಂಡು ಹಳ್ಳಿ ಸುತ್ತಿ ಎಲ್ಲರನ್ನ ಒಂದು ಮಾಡಿ ಹೋರಾಟ ಮಾಡಿದ್ರೆ ನಮಗೆ ಒಂದು ಹನಿ ನೀರು ಬಂದಿಲ್ಲ. ಇವತ್ತು ಕೆರೆ ತುಂಬ್ತೀನಿ ಅಂದರೆ ಕೆರೆನೂ ತುಂಬಿಲ್ಲ. ಭಾಳ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಏನಂದರೆ ಕೃಷಿ ಅನ್ನೋವಂಥದ್ದು ಯಾರು ರೊಮ್ಯಾಂಟಿಕ್ ಆಗಿ ತಗೊಬೇಡ್ರಿ. ಅವಳು ಚೆನ್ನಾಗಿ ಕಾಣ್ತಾಳೆ, ಅವಳು ಮದುವೆ ಆಗ್ತೀನಿ ಅಂತ. ಅವೆಲ್ಲ ತಪ್ಪು. ಕೃಷಿ ಅನ್ನೋದು 24 ಗಂಟೆನೂ ಕೂಡ ನಿಮ್ಮ ಶ್ರಮ ಕೇಳುತ್ತೆ, ಬೆವರು ಕೇಳುತ್ತೆ. ಹಗಲು ರಾತ್ರಿ ನೀವು ಅದನ್ನು ಪ್ರೀತಿಸ್ಬೇಕು. ನಾಳೆಗೆ ನನಗೆ ಲಕ್ಷ ಬರುತ್ತೆ, ನಾಳೆ ಕೋಟಿ ಬರುತ್ತೆ ಅನ್ನೋ ಭ್ರಮೆ. ಆಮೇಲೆ ಏನೋ ಹೂಗಾರನ TVಗಿದ್ದ, ದೊಡ್ಡ ಪತ್ರಕರ್ತ ಆಗಿದ್ದ, ಅವನು ಹೊಲ ಮಾಡ್ತಾನೆ, ನಾನು ಹೊಲ ಮಾಡ್ತೀನಿ. ದಯಮಾಡಿ ಅವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸರ್, ಈಗ ನಾನು ಸರಳ ಅಲ್ಲ ಇದು. ಈಗ ನಾನು ನಿಮ್ಮ ಥರ ಕ್ವಶನ್ ಕೇಳ್ತೀನಿ, ಇದೆಲ್ಲ ನಿಮಗೆ ಬೇಕಿತ್ತಾ ಸರ್? ನನಗೇನಿಲ್ಲ, ನಾನು ವೈಯಕ್ತಿಕ ನಿರ್ಧಾರ ಅದು. ಯಾವುದೇ ನಾವು ಪ್ರೀತಿಯಿಂದ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಈಗ ಕಷ್ಟ ಆಗ್ತದೆ, ಆದರೆ ಇಷ್ಟಪಟ್ಟು ಮಾಡೋದನ್ನ ಕಷ್ಟಪಟ್ಟಾದರೂ ಕೂಡ ಇಷ್ಟಪಡ್ಬೇಕು. ನೀನು ಯಾವ ಕೆಲಸ ನೀನು ಇಷ್ಟಪಟ್ಟು ಮಾಡಲಿಲ್ಲ ಅಂದರೆ ಅದು ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ನೀವು ಕಷ್ಟಪಟ್ಟು ಮಾಡಿದ್ರೆ ಅದು ಖಂಡಿತ ಇಷ್ಟ ಆಗೇ ಆಗುತ್ತೆ. ಸರ್, ನಿಮ್ಮನ್ನು ನೋಡಿ ನಮಗೆಲ್ಲ ಏನು ಗೊತ್ತಾ ಬೇಜಾರಾಗ್ತಾ ಇರೋದು, ಚಕ್ರವ್ಯೂಹದಲ್ಲಿ ಎಷ್ಟೊಂದು ಜನಗಳು ಸಿಲ್ಕಾಕಿಸ್ಬಿಟ್ರಿ ಪ್ರಶ್ನೆಗಳು ಕೇಳಿ. ನೀವು ಈ ಥರ ಬಂದ್ಬಿಟ್ಟು ನೀರಿಲ್ಲ, ಏನೋ ಮಳೆ ಇಲ್ಲ, ಈ ಥರ ಬಂದ್ಬಿಟ್ಟು ನೀವೇ ಚಕ್ರವ್ಯೂಹದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಲ್ಲ. ಇಷ್ಟಪಟ್ಟಿರೋದು ಇದು. ಈಗ ಇಷ್ಟಪಟ್ಟ ಕಡೆ ನೀವು ಕಷ್ಟ ಇದೆ, ಮುಳ್ಳಿದೆ, ಕಲ್ಲಿದೆ ಅಂತಂದರೆ ಅದು ನೀವು ಅದನ್ನು ಒಂಥರ ಆಗದೆ ಇರೋರು ಅಂತ ನನಗೆ ಅನ್ಬೋದು. ನೀವು ಬೇಡಿ ಹಾಕ್ಬಿಟ್ಟು ಬಂದ್ರೆ, ನಾನು ಇರೋವರೆಗೂ ನನ್ನ ಆತ್ಮಸಾಕ್ಷಿಗೆ ಕೆಲಸ ಮಾಡಿದೆ. ಕಾಯಕವೇ ಕೈಲಾಸ. ನಾನು ಇರೋವರೆಗೂ ನನಗೆ ಸಂಸ್ಥೆಗಳು ಸಂಬಳ ಕೊಡ್ತಿದ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಆದರೆ ನಾನು ಬರೀ ಕೆಲಸ ಮಾಡಲಿಲ್ಲ, ನಾನಿರೋವರೆಗೂ ಜನಪರವಾಗಿ ಕೆಲಸ ಮಾಡಿದೆ. ರೈತರ ಪರವಾಗಿ, ದಲಿತರ ಪರವಾಗಿ, ಕಾರ್ಮಿಕರ ಪರವಾಗಿ. ನಾನು ಕಂಡಿದ್ದನ್ನು ನಾನು ಎಷ್ಟು ಸರಿ ಇದೆಯೋ ಅಷ್ಟನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ಇತಿಮಿತಿ ಒಳಗೆ ನಮ್ಮ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಒಂದು ಫ್ರೀಡಮಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಇವತ್ತು ಎಲ್ಲೋ ಒಂದು ಸಣ್ಣ ಹೋಟೆಲ್ಗೆ ಹೋದ್ರು ಒಬ್ಬ ಪಂಚೆ ಹಾಕಿರೋ ರೈತನು ಕೂಡ ನಾನು ಗುರುತಿಸ್ತಾನಲ್ಲ, ಅದೇ ದೊಡ್ಡ ಅವಾರ್ಡು. ನಾವು ಲಕ್ಷಗಟ್ಟಲೆ ಸಂಬಳ ತಗೋತಿದ್ದೆ, ಆಮೇಲೆ ಪಶ್ಚಾತ್ತಾಪ ಇಲ್ಲ ನನಗೆ. ರಿಗ್ರೆಟ್ ಇಲ್ವೇ ಇಲ್ಲ? ರಿಗ್ರೆಟ್ ಮಾಡಿದ್ರೆ ಜೀವನನಲ್ರಿ, ಅದು ಯಾವ ಜೀವನ, ಅದು ವೇಸ್ಟ್ ಜೀವನ ಅದು. ಆಮೇಲೆ ರಿಗ್ರೆಟ್ ಅಂದರೆ ನಾನು ಇವ್ರನ್ನ ಕಣ್ಮಣ್ಣವ್ರಿಗೆ ನಾನು ಕನ್ವಿನ್ಸ್ ಮಾಡ್ತಾ, ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾ, ನನ್ನ ಹೆಂಡತಿ ಕನ್ವಿನ್ಸ್ ಮಾಡ್ಕೊಂಡು, ಊರಿನವ್ರಿಗೆ ಕನ್ವಿನ್ಸ್ ಮಾಡ್ಕೊಂಡು, ಪಕ್ಕದವ್ರಿಗೆ ಇನ್ನೂ 3 ಜನ್ಮ ಹುಟ್ಟಬೇಕಾಗತ್ತೆ. ನಾವು ಇನ್ನೊಬ್ಬರು ಕನ್ವಿನ್ಸ್ ಮಾಡ್ಕೊಂಡು, ಪ್ಲೀಸ್ ಮಾಡ್ಕೊಂಡು, ಅಯ್ಯೋ ನೀವು ಯಾಕೆ ತೀರ್ಮಾನ ಇದು ಹಂಗೆ ಅಂತ ಹೇಳ್ತಾ ಹೋದರೆ ನಾವು ಇನ್ನೂ 3 ಸಲ ಹುಟ್ಟಬೇಕಾಗುತ್ತೆ. ಇರೋದು ಒಂದೇ ಜೀವನ. ನಮ್ಗೆ ಇಷ್ಟ ಬಂದಂಗೆ ನಮ್ಮ ಪ್ರೀತಿಯಿಂದ ನಮ್ಮ ಬದುಕನ್ನು ನಂಬ್ಕೊಂಡು ನಾನು ಇಲ್ಲಿದ್ದೀನಿ. ಮೀಡಿಯಾ ಬಿಡೋದ ಕಾರಣ ಏನು ಸರ್? ನಂಗೆ ಬೇಡ ಅಂತೂ ಬಿಟ್ಟೆ ಅಷ್ಟೇ ಇದು ಕಾರಣ. ಯಾವ ಒತ್ತಡ ಇಲ್ರಿ. ನನಗೆ ಒತ್ತಡ ಹಾಕೋ ಯಾವ ಮಗನೂ ಹುಟ್ಟಿಲ್ಲ, ಮುಲ್ಲಾಜೆ ಇಲ್ಲ. ಇಷ್ಟ ಆಗಲಿಲ್ಲ ಅಷ್ಟೇ. ನನ್ನ ವೈಯಕ್ತಿಕವಾಗಿ ಕೆಲವು ವಿಚಾರಕ್ಕೆ ಇಷ್ಟ ಆಗಲಿಲ್ಲ. ಇಷ್ಟ ಆಗದೆ ಇರೋದಕ್ಕೂ
ಒತ್ತಡಕ್ಕೆ ವ್ಯತ್ಯಾಸ ಇದೆ. ನನಗೆ ಹುಚ್ಚೇನ್ರಿ 2,60,70,000 ಸಂಬಳ ಇರೋದು ಕೆಲಸ ಬಿಟ್ಟು ಬರೋಕ್ಕೆ. ಅಲ್ಲ ಸರ್, ಈಗ ಜನ ಏನು ಮಾತಾಡ್ತಾರೆ ಅಂದರೆ ಲಕ್ಷ್ಮಣ್ ಹುಗರ್ ಅವ್ರಿಗೆ ತುಂಬ ಪ್ರತಿಭಾನ್ವಿತರಿದ್ದಾರೆ, ಇನ್ವೆಸ್ಟ್ ಮಾಡ್ತಾರೆ, ಒಂದು ಮೀಡಿಯಾನೇ ಕಟ್ಬಿಡ್ಬೋದಲ್ಲ ಬೇರೆಯವ್ರ ಹತ್ರ ಹೋಗಿ ಮಾಡೋದಕ್ಕಿಂತ ಒಂದು ಮೀಡಿಯಾನೇ ಕಟ್ಬಿಡ್ಬೋದಲ್ಲ ಅಂತ. ಇಲ್ರಿ ಆಗಿವೆ ಏನು ನೀವು ಅದೇ ನಾವು ತಿಂಗಳ ಒಂದು ಇಷ್ಟಿಷ್ಟು ಲಕ್ಷ ದುಡ್ಕೊಂಡು ಆರಾಮಾಗಿ ಬೆಂಗಳೂರಿನ ಮನೆ ಮಾಡ್ಕೊಂಡು ಫ್ಲ್ಯಾಟ್ ತಗೊಂಡು ಚೆನ್ನಾಗಿ ಒಳ್ಳೆ ಇನ್ಸರ್ಟ್ ಮಾಡ್ಕೊಂಡು ಟೀ ಶರ್ಟ್ ಹಾಕೊಂಡು ಸೂಟ್ಗಳು ಹಾಕೊಂಡು ಆರಾಮಾಗಿ ಅಡ್ಡಾಡ್ಬೋದಿತ್ತು. ನನಗೆ ನನ್ನದೇ ಆದಂಥ ಕೆಲವು ಕನಸುಗಳಿದ್ದಾವೆ. ಆಮೇಲೆ ನಾವೇನ್ರಿ ವ್ಯಕ್ತಿಯಿಂದ ವ್ಯಕ್ತಿ ಭಾಳ ಭಿನ್ನತೆ ಇರುತ್ತೆ. ಇವ್ರು ಮುದ್ದೆ ತಿಂತಾರೆ, ನಾನು ಜೋಳದ ರೊಟ್ಟಿ ತಿಂತೀನಿ. ಇಲ್ಲಿ ಬಂದಮೇಲೆ ಮುದ್ದೆನೂ ತಿಂತೀನಿ, ಜೋಳದ ರೊಟ್ಟಿನೂ ತಿಂತೀನಿ, ಚಪಾತಿನೂ ತಿಂತೀನಿ. ಓಕೆ ಸರ್, ಈಗ ಅಲ್ವಾ? ಹಂಗಾಗಿ ನಮ್ಮ ಆಯ್ಕೆಗಳದು. ಆಮೇಲೆ ನಿಮ್ಮ ಆಯ್ಕೆ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅದು ನಿಮ್ಮ ಆಯ್ಕೆ. ನೀನು ಪತ್ರಕರ್ತನಾಗಿರ್ಬೇಕಾಗಿತ್ತು. ಕೆಲವರು ಲಾಯರ್ಗಳು ರಾಜಕಾರಣಿ ಆಗ್ತಾರೆ, ಕೆಲವರು ರಾಜಕಾರಣಿ ಇದ್ದವರು ಈಗ ಕೋರ್ಟ್ಗೆ ಈ ಸುಪ್ರೀಂ ಕೋರ್ಟ್ನಾಗೆ ವಕಾಲತ್ ಹಾಕಲ್ವಾ. ಪ್ರೊಫೆಷನ್ಗಳು ಚೇಂಜ್ ಆಗುತ್ತೆ. ನಾನೇನು ಹುಟ್ತಾನೆ ಏನು ಪತ್ರಕರ್ತ ಆಗ್ಬೇಕಂತ ಹುಟ್ಟಿಲ್ಲ. ನಾನು ಓದಿರೋದು IT ಎಲೆಕ್ಟ್ರಾನಿಕ್ಸು. ನಾನು ಆ್ಯಕ್ಚುಲಿ ಮೀಡಿಯಾಗೂ ನಂಗೆ ಸಂಬಂಧನೇ ಇಲ್ಲ. ನನಗೇನಂದರೆ ಜನ ಚಳವಳಿ, ವಿದ್ಯಾರ್ಥಿ ಚಳವಳಿಯಿಂದ ಬಂದಿರೋದ್ರಿಂದ ನನಗದು ಪಾಠ ಕಲಿಸ್ಕೊಡ್ತು. ನನಗೆ ಜನ ಚಳವಳಿನೇ ದೊಡ್ಡ ಯೂನಿವರ್ಸಿಟಿ. ನನಗೆ ಮಾಧ್ಯಮ, ನನಗೆ ಈ ಕಿರೀಟಗಳು, ಪೊಸಿಷನ್ಗಳು, ನಾನು ದೊಡ್ಡ ಪಾಲಿಟಿಕಲ್ ರಿಪೋರ್ಟರ್ ಆಗಿದ್ದೆ, ಅದು ಯಾವುದು ನನಗೆ ತಲೆ ಭಾರನೇ ಅಲ್ಲದು. ಕಿರೀಟ ಆಗ್ಬಿಡುತ್ತದು, ಬಾರಲ್ಲ. ನನಗೆ ಜನಗಳ ಜೊತೆ ಬೆರೆಯೋದು. 10 ಜನ ನನಗೆ ನೀನು ಬಿಡಪ್ಪ, ನೀನು ನನ್ನ ಪರ ಮಾತಾಡಿದ್ದೆ ಟಿ ವಿಯಲ್ಲಿದ್ದಾಗ, ನಮ್ಮ ವಿಚಾರ ನೀನು ಮಾತಾಡ್ತಿದ್ದೆ, ನೀರಾವರಿ ಬಗ್ಗೆ, ಕೃಷಿ ಬಗ್ಗೆ, ಬಡವ್ರ ಬಗ್ಗೆ, ಅನ್ಯಾಯ ಅನ್ನೋದನ್ನು ಅನ್ಯಾಯ ಅಂತ ಹೇಳ್ತಿದ್ದೆ ಧೈರ್ಯವಾಗಿ. ಅದು ಇಷ್ಟ ಅಂತದಲ್ಲ, ಅದೇ ದೊಡ್ಡ ಅವಾರ್ಡು. ಯಾವ ಮಾಧ್ಯಮ ಅವಾರ್ಡುಗಳು ಬೇಕಾಗಿಲ್ಲ. ಸರ್, ನೀವು ಮೀಡಿಯಾದಲ್ಲಿದ್ದಾಗ ತುಂಬ ಜನಗಳು ಕೇಳಿದ್ರು ಎಡಪಂಥನ ಬಲಪಂಥನ ಅಂತ. ನೀವೀಗ ಯಾವ? ನಾನು ಎಡಪಂಥೀಯ, ಆದರೆ ನಾನು ಕೆಲಸ ಮಾಡುವಾಗಲೆಲ್ಲೋ ಕೂಡ ಜನಪಂಥನಂತ. ಜನಪಂಥ. ನಾನು ಜನಪರವಾಗಿದ್ದವನು. ಮತ್ತು ಇನ್ನೊಂದೇನು ಗೊತ್ತಾ, ಈಗಿನ ಪತ್ರಕರ್ತರು ನಾನು ಭಾಳ ನಿಷ್ಪಕ್ಷಪಾತ ಅಂತ. ನಿಷ್ಪಕ್ಷಪಾತ ಅನ್ನೋದೇ ಒಂದು ಮೋಸ. ಅದು ಹೌದಾ ಸರ್? ಅದು ಮೋಸ. ನಾವು ಜನಪರವಾಗಿ ಜನಪಕ್ಷಪಾತಿ ಆಗಿರ್ಬೇಕು ಅಲ್ವಾ. ನಾವು ನಮ್ಗೆ ಜನ ಓಟ್ ಹಾಕಿರಲ್ಲ, ಆದರೆ ನಾವು ಜನಪರವಾಗಿ ನಿಂತ ಒಬ್ಬ ಜನಪ್ರತಿನಿಧಿ ಇದ್ದಂಗೆ. ನಿಮ್ಗೆ ಯಾರು ಪ್ರಶ್ನೆ ಕೇಳಕ್ಕೆ ರೈಟ್ಸ್ ಕೊಟ್ಟಿರೋದು? ಸಂವಿಧಾನ ತಾನೆ, ಜನ ತಾನೇ. ನಿಮ್ಗೇನು ಓಟ್ ಹಾಕಿದಾರ? ನಮಗೇನೋ ಓಟ್ ಹಾಕಿದಾರ? ನಾನು CM ಪ್ರಶ್ನೆ ಮಾಡ್ತಿದ್ದೆ, ಅಪೋಸಿಷನ್ ಲೀಡರ್ ಪ್ರಶ್ನೆ ಮಾಡಿದ್ದೆ, ಯಾರನ್ನು ಬೇಕಾದ್ರೂ ಜೋರ ಪ್ರಶ್ನೆ ಮಾಡೋದು. ಜನ ಯಾಕೆ ನಮ್ಮ ಪರ ಯಾರೊಬ್ಬ ಕೇಳ್ತಾರಪ್ಪ ಟಿ ವಿಯಲ್ಲಿ, ಯಾರೊಬ್ಬ ನಮ್ಮ ಪರ ಪ್ರಶ್ನೆ ಮಾಡ್ತಾನೆ, ಪುಣ್ಯಾತ್ಮ ಯಾವನೋ ಒಬ್ಬ ನಮ್ಮ ಬಗ್ಗೆ ಜೋರಾಗಿ ಮಾತಾಡ್ತಾನೆ ಅಂತ ತಾನೇ ಅವ್ರು ಖುಷಿ. ನೀವು ಜನಪರವಾಗಿ ಪ್ರಶ್ನೆನ ಕೇಳಿಲ್ಲ, ತಪ್ಪು ಅಂತ ಹೇಳಲಿಲ್ಲ, ಸಮಸ್ಯೆಗಳನ್ನು ಬಿಂಬಿಸ್ಲಿಲ್ಲ ಅಂದರೆ ಇವ್ನು ಯಾವನ್ರಿ ಬರೀ ಕೆಲಸ ಮಾಡೋಕ್ಕೂ ಲಾಯಕ್ಕಿದ್ದಾನೆ, ಇವನೇನು ನಮ್ಮ ಪರ ಏನು ಮಾತಾಡಲ್ಲಪ್ಪ ಅಂತ. ಈಗ ಏನಾಗಿದೆ ಅಂದರೆ, ಇವತ್ತು ಕತ್ತೆನ ಕುದುರೆ ಮಾಡ್ತಾರೆ, ಕುದುರೆನ ಕತ್ತೆ ಮಾಡ್ತಾರೆ. ಪ್ರಜಾಪ್ರಭುತ್ವ ಈ ಸಂಪೂರ್ಣವಾಗಿ ಇವತ್ತು ಮಾಧ್ಯಮಗಳಿಂದ ಹಾಳಾಗ್ತದೆ. ಹಂಗಂತೀರಾ ಸರ್? ಖಂಡಿತ ರಾಜಕಾರಣಗಳಿಂದ ಆಗಿದೆ. ಇವತ್ತು ತಪ್ಪು ಆಗ್ತಾ ಇರೋದನ್ನು ಸರಿಯಾಗಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ನೀವು ರಾಷ್ಟ್ರೀಯ ಮಾಧ್ಯಮ ತಗೊಳ್ಳಿ, ಅಂದರೆ ಎಲ್ಲ ಮಾಧ್ಯಮ ಅಂತ ಹೇಳ್ತಲ್ಲ ನಾನು, ಕೆಲವೊಂದು ಮಾಧ್ಯಮ. ಇವತ್ತು ಏನಾಗಿದೆ ಅಂದರೆ, ಬಿಳಿನ ಕರಿ ಮಾಡೋದು, ಕರಿನ ಬಿಳಿ ಮಾಡೋದು, ತಪ್ಪು ಅಂತ ಹೇಳ್ತಲ್ಲ, ಅನ್ಯಾಯ ಅಂತ ಹೇಳ್ತಲ್ಲ. ಎಲ್ಲೋ ಒಂದು ಸುಮ್ಮನೆ ಏನು ಹೇಳಿದ್ರೆ ಏನಾಗುತ್ತೋ, ಹೇಳದಿದ್ರೆ ಏನಾಗುತ್ತೋ, ಯಾರಿಗೂ ಒಂದು ರೀತಿ ಅವ್ಯಕ್ತ ಭಯ ಇದೆ ಮಾಧ್ಯಮದಲ್ಲಿ. ನಿಮಗೆ ಅವ್ಯಕ್ತ ಭಯದ ಮೇಲೆ ನೀವು ಸತ್ಯ ಹೆಂಗೆ ಹೇಳ್ತೀರಾ? ನಾಳೆಗೆ ಏನು ಎತ್ತಿ ಈದೈತೆ ಅಂದ್ರೆ ಕೊಟ್ಟಿಗೆ ಕಟ್ಟು ಅನ್ನೋ ಥರ ಆಗೈತಿ. ಎತ್ತಿ ಈತದ? ಎತ್ತಿ ಇದೈತೆ ಅಂದ್ರೆ ಕೊಟ್ಟಿಗೆ ಕಟ್ಟು ಅನ್ನಂಗೆ ಆಗೈತಿ ಇವತ್ತು ಮಾಧ್ಯಮ ಪರಿಸ್ಥಿತಿ.